ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ವಾರ್ನಿಂಗ್ ಮಾಡಲಾಗಿದೆ. ಸಂಪುಟ ವಿಸ್ತರಣೆ ಬಗ್ಗೆ ಡಿಕೆಗೆ ಹೈಕಮಾಂಡ್ ಖಡಕ್ ಸೂಚನೆಯನ್ನ ಕೊಟ್ಟಿದೆ. ಸಚಿವ ಸ್ಥಾನಕ್ಕೆ ಲಾಬಿ ಮಾಡಿದ್ರೆ ಕೇರೆ ಮಾಡಬೇಡಿ ಅಂತ ಹೇಳಿದೆ. ಎಸ್ಸಿ ಕುರಿತಂತೆ ಅಪ್ಡೇಟ್ಸ್ ಬರ್ತಾ ಇದೆ. ಲಾಬಿಗಳಿಗೆಲ್ಲ ಮಣಿಬೇಡಿ, ಡಿಕೆಗೆ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ವಾರ್ನಿಂಗ್ ಮಾಡಲಾಗಿದೆ. ಈ ಸಂಪುಟ ವಿಸ್ತರಣೆ ಬಗ್ಗೆ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಖಡಕ್ ಸೂಚನೆಯನ್ನ ಕೊಟ್ಟಿದೆ. ಏನು ಸೂಚನೆ ಕೊಟ್ಟಿದೆ? ಸಚಿವ ಸ್ಥಾನಕ್ಕೆ ಲಾಬಿ ಮಾಡಿದ್ರೆ ನೀವು ಕೇರೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಇಲ್ಲಿ ವಾರ್ನಿಂಗ್ ಕೊಟ್ಟಿರೋದು. ಲಾಬಿಗಳಿಗೆಲ್ಲ ನೀವು ಮಣಿಬೇಡಿ, ಡಿಕೆಗೆ ವಾರ್ನಿಂಗ್ ಮಾಡಿದೆ ಹೈಕಮಾಂಡ್. ನೋಡಿ, ಹೈಕಮಾಂಡ್ ವಾರ್ನಿಂಗ್ನಿಂದ ಸಚಿವಾಕಾಂಕ್ಷಿಗಳಿಗೆ ಸದ್ಯ ಢವ ಶುರುವಾಗಿದೆ. ಯಾರೆಲ್ಲ ಡಿಕೆ ಶಿವಕುಮಾರ್ ಅವರ ಹತ್ರ ಮಾತನಾಡದೆ ನೇರವಾಗಿ ದೆಹಲಿಗೆ ಹೋಗಿ ಕಾಂಗ್ರೆಸ್ ಹೈಕಮಾಂಡ್ನ ಭೇಟಿ ಮಾಡ್ತಿದ್ರಲ್ಲ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, ನನಗೂ ಕೂಡ ಸಚಿವ ಸ್ಥಾನ ಬೇಕು ಅಂತ ಹೇಳ್ಬಿಟ್ಟು ಲಾಬಿ ಜೋರಾಗಿ ನಡೆಸ್ತಾ ಇದ್ರಲ್ಲ, ಅವರಿಗೆಲ್ಲ ಸದ್ಯ ಢವ ಶುರುವಾಗಿದೆ. ಸಚಿವಾಕಾಂಕ್ಷಿಗಳಾಗಿರೋ 60ಕ್ಕೂ ಹೆಚ್ಚು ಶಾಸಕರಿಗೆ ಸದ್ಯ ಟೆನ್ಷನ್ ಶುರುವಾಗಿದೆ. ನೋಡಿ, ಉಳಿದಿರೋದು 20 ಸ್ಥಾನ, ಸಚಿವ ಸ್ಥಾನ. 60 ಶಾಸಕರು ದುಂಬಾಲ್ ಬಿದ್ದಿರುವಂತದ್ದು, ನನಗೂ ಕೂಡ ಸಚಿವ ಸ್ಥಾನ ಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈಗ ಅವರಿಗೆಲ್ಲ ದೊಡ್ಡ ಶಾಕ್ ಎದುರಾಗಿರುವಂತದ್ದು. ಈಗ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರಿಗೆ ಯಾರೇ ಮಾಡಬೇಡಿ, ಯಾರೆಲ್ಲ ಲಾಬಿ ಮಾಡ್ತಾರೆ, ಯಾರೆಲ್ಲ ಪಕ್ಷ ತೊರಿತೀನಿ ಅಂತಾರೆ, ಅವ್ರಿಗೆ ಯಾರಿಗೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳೇಬೇಡಿ ಅಂತ ಖಡಕ್ ಸೂಚನೆ ಕೊಟ್ಟಿದೆ. ನೋಡಿ, ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಸಮಯದಲ್ಲಿ ಈಗ ಸಂಪುಟಕ್ಕೆ ಸೇರ್ಪಡೆಗೊಳ್ಳೋಕೆ ಆಕಾಂಕ್ಷಿಯಾಗಿರುವಂತಹ 60ಕ್ಕೂ ಹೆಚ್ಚು ಶಾಸಕರಿಗೆ ಹಾಗೂ ಸಿಎಂ ಡಿಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಹೈಕಮಾಂಡ್ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಏನು? ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಪಕ್ಷ ಮತ್ತು ರಾಜ್ಯ ಸರ್ಕಾರಕ್ಕೆ ಯಾವುದೇ ಮುಜುಗರ ಆಗಬಾರ್ದಂತೆ ನೋಡ್ಕೊಳ್ಳೋಕೆ ಹೈಕಮಾಂಡ್ ಸಿಎಂ ಡಿಕೆ ಶಿವಕುಮಾರ್ಗೆ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಸಿಎಂ ಡಿಕೆಗೆ ದೂರವಾಣಿ ಮುಖಾಂತರ ಕರೆ ಮಾಡಿ ಈ ಇತ್ತೀಚಿನ ದಿನಗಳಲ್ಲಿ ತಮ್ಮ ನಾಯಕರಿಗೆ ಕ್ಯಾಬಿನೆಟ್ ಹುದ್ದೆಗಳನ್ನು ಕೋರಿ ಬೆಂಬಲಿಗರ ಪ್ರತಿಭಟನೆ, ಧಾರ್ಮಿಕ ಮುಖಂಡರು ಮತ್ತು ಸ್ವಾಮೀಜಿಗಳ ಮುಖಾಂತರ ಲಾಬಿ ಮಾಡಿಸೋದು, ಹಾಗೆ ಹಲವಾರು ಸಭೆಗಳ ಬಗ್ಗೆ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ವರದಿಯಾಗಿದೆ. ಜೊತೆಗೆ ನೇರವಾಗಿ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದು, ಇದು ಪಕ್ಷವನ್ನ ಮುಜುಗರಕ್ಕೀಡು ಮಾಡ್ತಾ ಇದೆ. ಹಾಗಾಗಿ ಈ ಸಲ ಹೀಗಾಗದಂತೆ ಗಮನ ಹರಿಸಿ ಅಂತ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ಸೂಕ್ತ ಸಮಯದಲ್ಲಿ ವಿಸ್ತರಣೆ ಬಗ್ಗೆ ಕಾಂಗ್ರೆಸ್ ವರಿಷ್ಠರು ನಿರ್ಧರಿಸುತ್ತಾರೆ. ಸಚಿವ ಸ್ಥಾನಗಳಿಗಾಗಿ ಲಾಬಿ ಮಾಡೋರನ್ನ ಪಕ್ಷ ಸಹಿಸೋದಿಲ್ಲ. ಈ ವಿಷಯದಲ್ಲಿ ಯಾವುದೇ ರೀತಿಯ ಅನಗತ್ಯ ಬೆಳವಣಿಗೆಗಳನ್ನು ಪಕ್ಷ ಗಂಭೀರವಾಗಿ ಪರಿಗಣಿಸಿ ಅಂತ ಎಚ್ಚರಿಕೆ ಕೊಟ್ಟಿದೆ. ಸೊ ಹಾಗಾಗಿ ಯಾರೆಲ್ಲ 60 ಜನ ಶಾಸಕರಿದಾರಲ್ಲ, ಯಾರೆಲ್ಲ ನನಗೆ ಸಚಿವ ಸ್ಥಾನ ಬೇಕು ಅಂತ ಹೇಳ್ಬಿಟ್ಟು ಪಣ ತೊಟ್ಟು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಜೊತೆಗೆ ಸ್ವಾಮೀಜಿಗಳ ಮುಖಾಂತರ ಹೇಳಿಸೋದು, ಪ್ರತಿಭಟನೆ ಮಾಡಿಸೋದು, ಜೊತೆಗೆ ದೊಡ್ಡ ದೊಡ್ಡ ಸಭೆಗಳಲ್ಲಿ ಹೇಳಿಕೆಗಳನ್ನು ಕೊಡೋದು ಮಾಡ್ತಿದಾರಲ್ಲ, ಅವ್ರಿಗೆಲ್ಲ ದೊಡ್ಡ ಹೊಡೆತ ಬಿದ್ದಿರುವಂಥದ್ದು. ಯಾಕಂದ್ರೆ ಹೈಕಮಾಂಡೇ ಡಿಕೆ ಶಿವಕುಮಾರ್ನು ಸೇರಿದಂತೆ 60 ಜನ ಶಾಸಕರಿಗೂ ಕೂಡ ವಾರ್ನಿಂಗ್ ಕೊಟ್ಟಿದೆ. ನೀವು ಯಾರು ಕೂಡ ಲಾಬಿ ಮಾಡೋ ಹಾಗೂ ಇಲ್ಲ, ನೀವು ಯಾರು ಕೂಡ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಹಠ ಹಿಡಿಯೋಂಗಿಲ್ಲ. ಹೈಕಮಾಂಡ್ ನಿರ್ಧಾರವೇ ಅಂತಿಮ. ನಾವು ಯಾರನ್ನ ಸಚಿವ ಸ್ಥಾನಕ್ಕೆ ಸೂಚಿಸ್ತೀವಿ ಅವರೇ ಫೈನಲ್, ಅವರೇ ಆ ಸಚಿವ ಸ್ಥಾನಕ್ಕೆ ಸೀಮಿತ. ಇನ್ನು ಹೊಸದಾಗಿ ನೀವು ಮತ್ತೆ ನನಗೆ ಕೊಡಿ, ನಿಮಗೆ ಬಿಡಿ, ಅವ್ರಿಗೆ ಕೊಡಬೇಡಿ, ಇವ್ರಿಗೆ ಬಿಡಬೇಡಿ, ನಾವು ಸಿದ್ದರಾಮಯ್ಯನವ್ರ ಬಣ, ನಾವು ಡಿ ಕೆ ಶಿವಕುಮಾರ್ ಬಣ ಅಂತ ನೀವು ಎಲ್ಲೂ ಪ್ರಸ್ತಾಪ ಮಾಡೋ ಹಾಗೆ ಇಲ್ಲ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಸೊ ಹಾಗಾಗಿ ಈಗ 60 ಶಾಸಕರು ಏನಿದ್ದಾರೆ ಅವರಲ್ಲೂ ಕೂಡ ಒಂದಷ್ಟು ಜನ ನೇರವಾಗಿ ದೆಹಲಿಗೆ ತೆರಳು ಬಂದಿದ್ರು. ಈಗ ಹೈಕಮಾಂಡ್ ಅವರಿಗೆಲ್ಲ ಖಡಕ್ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದೆ. ಸೊ ನಾವು ಹೇಳಿರೋದೇ ಅಂತಿಮ, ನೀವು ಮತ್ತೆ ಬಂದು ನಮ್ಮ ಹತ್ರ ಮಾತಾಡಬೇಡಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಈಗ ಕಾಂಗ್ರೆಸ್ ಸರ್ಕಾರದ 60 ಶಾಸಕರ ಮುಂದಿನ ನಡೆ ಏನಿದೆಯಲ್ಲ, ಅದು ಬಹಳ ಕುತೂಹಲ. ಯಾಕಂತಂದ್ರೆ ಬಹಳಷ್ಟು ಜನರು ಸಚಿವ ಸ್ಥಾನದ ಆಕಾಂಕ್ಷಿಗಳು. ಸೊ ಹೈಕಮಾಂಡ್ನ ಈ ನಿರ್ಧಾರ ಅವರಲ್ಲಿ ಪಕ್ಷ ತೊರೆಯುವಂತೆ ಮಾಡುತ್ತಾ ಅಥವಾ ಈ ಎಲ್ಲ ಹೈಕಮಾಂಡ್ನ ನಿರ್ಧಾರವನ್ನ ಸಹಿಸಿಕೊಂಡು ಪಕ್ಷದಲ್ಲೇ ಉಳಿಯುವಂತೆ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಬಿಡ್